ಒನ್. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅಪ್ಟನ್ ಆಟೋಮೋಟಿವ್. ಇವತ್ತು ನನ್ನ ಹತ್ರ ಮತ್ತೆ 2 GT ಒಟ್ಟಿಗೆ ಇದೆ. ಸೊ ಇವತ್ತಿನ GT ವಿಡಿಯೋಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ನಿಮಗೆ ನನ್ನ ಒಂದು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನೋಡಿದ್ರಿ, ನಮ್ಮ GT ಬಾಯ್ ಅವರು ರೆಡ್ ರೂಸ್ಟರ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ನ ಹಾಕ್ಸ್ಕೊಂಡಿದ್ದಾರೆ. ಸೊ ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್? ಒಂದು ಪರ್ಫಾರ್ಮೆನ್ಸ್ ಏನಾದ್ರು ಇನ್ಕ್ರೀಸ್ ಆಗುತ್ತಾ ಬರೀ ಕ್ಲಿಪ್ ಆನ್ ಎಕ್ಸಾಸ್ಟ್ ಹಾಕಿ BMC ಏರ್ ಫಿಲ್ಟರ್ ಹಾಕ್ಸಿದ್ರೆ? ಅಂಡ್ ಸೌಂಡ್ ಅಲ್ಲಿ ಹೇಗಿದೆ ಸ್ಟಾಕ್, ಅದಕ್ಕೂ ಲೀಗಲ್ ಇಲ್ಲೀಗಲ್ ಏನು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಫಸ್ಟ್ ಲುಕ್ ವೈಸ್ ಬರೋದಾದ್ರೆ, ಯಾರಿಗೆಲ್ಲ ಒಂದು ಲೀನ್ ಕ್ಲೀನ್ ಆಗಿ ಒಂದು ಸ್ಮಾಲ್ ಆಗಿ ಒಂದು ಅವ್ರ ಗಾಡಿ ಮೇಲೆ ಎಕ್ಸಾಸ್ಟ್ ನೋಡ್ಬೇಕು ಅಂತ ಅನ್ಸುತ್ತೋ, ಸ್ಲಿಮ್ ಆಗಿರ್ಬೇಕು ಅವ್ರ ಗಾಡಿ ಇಷ್ಟ ಆಗುತ್ತೆ ಅನ್ಸುತ್ತೋ, ಅವರಿಗೆ ರೆಡ್ ರೂಸ್ಟರ್ ಸಕಲಾಗಿರುತ್ತೆ. ಲುಕ್ ವೈಸ್ ಆದ್ರೆ ಗಾಡಿ ಸ್ಲಿಮ್ ಆಗಿ ಕಾಣುತ್ತೆ, ಬೆಟರ್ ದ್ಯಾನ್ ದಿಸ್ ಬಲ್ಕಿ ಸ್ಟಾಕ್ ಎಕ್ಸಾಸ್ಟ್. ಇದಂದ್ರೆ ಒಂದು ಬಿಗ್ ಲುಕ್. ಫಾರ್ ಎಕ್ಸಾಂಪಲ್, ಈ ಫ್ರೇಮ್ ಅಲ್ಲಿ ನೋಡಿ ಹೆಂಗ್ ಕಾಣುತ್ತೆ GT, ಈ ಫ್ರೇಮ್ ಅಲ್ಲಿ ನೋಡಿ GT ಹೆಂಗ್ ಕಾಣುತ್ತೆ. ಆ ಒಂದು ಬಲ್ಕಿನೆಸ್ ಹಿಂಗೆ ರೆಡ್ಯೂಸ್ ಆಗ್ಬಿಟ್ಟಿದೆ. ಲುಕ್ ವೈಸ್ ಇಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಇದರಲ್ಲಿ ಬಂದು BMC ಏರ್ ಫಿಲ್ಟರ್ ಕೂಡ ಇನ್ಸ್ಟಾಲ್ ಆಗಿದೆ. ಇದರಲ್ಲಿ ಸ್ಟಾಕ್ ಏರ್ ಫಿಲ್ಟರ್ ಇರೋದು, ಇದು ಕಂಪ್ಲೀಟ್ ಸ್ಟಾಕ್. ನಾನು ಡೈರೆಕ್ಟ್ ಟೈಮ್ ವೇಸ್ಟ್ ಮಾಡಿದೆ, ಸ್ಟಾಕ್ ಎಕ್ಸಾಸ್ಟ್ ಸೌಂಡ್ ಹೆಂಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಐಡಲ್ ಅಲ್ಲಿ ಇದು ಸೌಂಡ್, ಏನು ಇಲ್ಲ, ನಾರ್ಮಲ್ ಸೌಂಡ್. ಸ್ಟಾಕ್ ಇನ್ ಬರುವಂತದ್ದು ಕ್ಲೀನ್ ಒಂದು ಡೀಸೆಂಟ್ ಸೌಂಡ್ ಅಷ್ಟೇ. ಈಗ ನಮ್ಮ RRP ಎಕ್ಸಾಸ್ಟ್ ನ ಸೌಂಡ್ ಕೇಳೋದಾದ್ರೆ, ಇದು ಬಂದು ಐಡಲ್ ಸೌಂಡ್. ಐಡಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಏನು ಡೀಸೆಂಟ್ ಆಗೇ ಇದೆ ಅನ್ಸ್ಬೋದು, ಕ್ಲೀನ್ ಆಗೇ ಇದೆ ಅನ್ಸ್ಬೋದು. ಸೊ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ, ವಿತೌಟ್ DB ಕಿಲ್ಲರ್ ನಾನು ಈ ವಿಡಿಯೋ ಮಾಡ್ತಿರೋದು ವಿತೌಟ್ DB ಕಿಲ್ಲರ್. ಸೊ ವಿತೌಟ್ DB ಕಿಲ್ಲರ್ ಅಲ್ಲಿ ಐಡಲ್ ಅಲ್ಲಿ ಈ ತರ ಸೌಂಡ್ ಬರುತ್ತೆ. ಸೊ ಇಫ್ ಯು ರೈಸ್ ಇಟ್, ಕ್ರ್ಯಾಕಲ್ಸ್ ಕೂಡ ನೀವು ಕೇಳಿಸ್ಕೋಬಹುದು. ಸೊ ಸೌಂಡ್ ಒಂದು ಈ ತರ ಇರುತ್ತೆ. ಸೊ ಕ್ರ್ಯಾಕಲ್ಸ್ ಜೊತೆಗೆ ಒಂದು ಅಗ್ರೆಸಿವ್ ಎಕ್ಸಾಸ್ಟ್ ನೋಡ್ಬೇಕು ಅಂದ್ರೆ RRP ಇಸ್ ದ ಬೆಸ್ಟ್ ಫಾರ್ CD650 ನನ್ನ ಒಪಿನಿಯನ್. ಇನ್ಯಾವ ಯಾವ್ದಾದ್ರು ಬೆಸ್ಟ್ ಎಕ್ಸಾಸ್ಟ್ ನಿಮ್ಗೆ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸೊ ಸ್ಟಾಕು ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತು. ಸೊ ಈಗ ಒಂದು ನಾವು 0 to 60 ಪುಲ್ ಮಾಡೋದಾದ್ರೆ ಎಷ್ಟು ಸೆಕೆಂಡ್ಸ್ ಹೋಗುತ್ತೆ ಅಂತ ನೋಡ್ಕೊಳ್ಳಿ. ಸೊ 3, 2, 1. ಇದ್ರಲ್ಲಿ ಹೇಗೋಯ್ತು ಅಂತ ನೀವು ನೋಡಿರ್ತೀರಾ. ಅಂಡ್ ಈಗ ನಮ್ಮ ಒಂದು RRP ಎಕ್ಸಾಸ್ಟ್ ಜೊತೆಗೆ ಹೇಗೋಗುತ್ತೆ ಅಂತ ಟೆಸ್ಟ್ ಮಾಡೋಣ. RRP ಎಕ್ಸಾಸ್ಟ್ ಅಲ್ಲಿ ಟೆಸ್ಟ್ ಮಾಡೋದಾದ್ರೆ, ಸೊ ಇನ್ 3, 2, 1. ಸೊ ಈಗ ಒಂದು ಒಟ್ಟಿಗೆ ಪುಲ್ ಮಾಡೋದಾದ್ರೆ, ನಮ್ಮ GT ಬಾಯ್ದು ಮತ್ತೆ ಈ ಗಾಡಿನೂ ಒಟ್ಟಿಗೆ ಇಬ್ರು ಪುಲ್ ಮಾಡೋದಾದ್ರೆ ಹೆಂಗ್ ಪುಲ್ ಆಗುತ್ತೆ? ಸೊ ಈಗ ನಾನ್ ಬಂದು ನನ್ನ GT ಇದ್ದೀನಿ, ನಮ್ಮ GT ಬಾಯ್ ಅವನ್ GTಲೇ ಇದ್ದಾರೆ. 3, 2, 1. ಈ ಒಂದು ಟೈಮ್ ಅಲ್ಲಿ ನಾವ್ ಮುಂದೆ ಬಂದ್ವಿ. ಈಗ ಒಂದ್ ಕೆಲಸ ಮಾಡೋಣ, ರೈಡರ್ ಶಿಫ್ಟ್ ಆಗೋಣ. ನಾನು ಆ ಗಾಡಿ ಓಡಿಸ್ತೀನಿ, ಈ ಗಾಡಿ ವಿಪುಲ್ ಅವ್ರು ಓಡಿಸ್ತಾರೆ. ಓಕೆ, ಇನ್ 3, 2, 1. ಇದರಲ್ಲಿ ನಾನು ನಮ್ಮ GT ಬಾಯ್ ಬೈಕ್ ಅಂದ್ರೆ RRP ವಿನ್ ಆಯ್ತು. ಸೊ ಈಗ ಇನ್ನೊಂದು ರೌಂಡ್ ಮಾಡ್ಬಿಡೋಣ. ಒಂದು ರೌಂಡ್ ವಿತ್ ಸ್ಟಾಕ್ ಗಾಡಿ ಗೆದ್ದಿದೆ, ಒಂದು ರೌಂಡ್ RRP ಗೆದ್ದಿದೆ. ಈಗ ಫೈನಲ್ ರೌಂಡ್ ಯಾವ್ದು ಗೆಲ್ಲುತ್ತೆ ಅಂತ ನೋಡೋಣ. ಸೊ ದಿಸ್ ವಿಲ್ ಬಿ ದ ಫೈನಲ್ ರೌಂಡ್. ಐ ವಿಲ್ ಬಿ ರೈಡಿಂಗ್ ದ ಬೈಕ್ ವಿತ್ RRP ಅಂಡ್ ಇವನು ಸ್ಟಾಕ್ ಓಡಿಸ್ತಾನೆ. ಇನ್ 3, 2, 1. ಒಂದು ಕ್ಲಿಯರ್ ವಿನ್ ಈ ವಿಡಿಯೋಲಿ ಹೇಳೋದಾದ್ರೆ, ಸೊ ದ ಬೈಕ್ ವಿತ್ RRP ಎಕ್ಸಾಸ್ಟ್ ಡೆಫಿನೆಟ್ಲಿ ಒಂದು ಫ್ರೀ ಫ್ಲೋ ಅನ್ನೋದು ಇದರಲ್ಲಿದೆ. ಸೊ ಒಂದು ಏರ್ ಇಂಟೇಕ್ ಅಂದ್ರೆ ಒಂದು BMC ಏರ್ ಫಿಲ್ಟರ್ ಹಾಕ್ಸೋದ್ರಿಂದ ಏನ್ ಯೂಸ್ ಅಂದ್ರೆ, ಒಂದು ಏನ್ ಸ್ಟಾಕ್ ಏರ್ ಫಿಲ್ಟರ್ ಇರುತ್ತಲ್ಲ ಅದರಿಂದ ಬೆಟರ್ ಏರ್ ಸಕ್ ಮಾಡುತ್ತೆ. ಸೊ ಇದರಲ್ಲಿ ಏರ್ ಫಿಲ್ಟರ್ ಹಾಕ್ಸಿದಾಗ ಏರ್ ಫಿಲ್ಟರ್ ಸ್ಟೇಜ್ ಟು ಕಿಟ್ ಅನ್ಬಿಟ್ಟು ಒಂದು ಕ್ಯಾಪ್ ಹಾಕ್ಸ್ಬೇಕು. ಅಂದ್ರೆ ಒಂದು ಮೋರ್ ಪವರ್
ಏರ್ ಫಿಲ್ಟರ್ ಇನ್ನೂ ಚೆನ್ನಾಗಿ ಸಕ್ಷನ್ ಮಾಡುತ್ತೆ ಏರ್ ನ. ಅವಾಗ ನಿಮ್ಗೆ ಬೆಟರ್ ಪರ್ಫಾರ್ಮೆನ್ಸ್, ಬೆಟರ್ ಟೋಟಲ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಅಂಡ್ ಈ ಒಂದು RRP ಎಕ್ಸಾಸ್ಟ್ ಇಂದ ಏನ್ ಯೂಸ್ಫುಲ್ ಅಂದ್ರೆ ನಿಮ್ಗೆ ಸೌಂಡ್ ಬೆನಿಫಿಟ್ ಸಿಗುತ್ತೆ, ವೆಯ್ಟ್ ರಿಡ್ಯೂಸ್ ಮಾಡೋ ಒಂದು ಬೆನಿಫಿಟ್ ಸಿಗುತ್ತೆ, ಆಮೇಲೆ ಬೆಟರ್ ಬೂಸ್ಟ್ ಇನ್ ದ ಪರ್ಫಾರ್ಮೆನ್ಸ್. ಸೊ ನಾನು ಆಗ್ಲೇ ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋ ಹೇಳ್ದಂಗೆ ಡೆಫಿನೆಟ್ಲಿ ನಿಮಗೆ RRP ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಕ್ಲಿಪ್ ಆನ್ ಸಿಗ್ನಿಫಿಕೆಂಟ್ ಮೇಜರ್ ಆಗಿ ಪವರ್ ಇನ್ಕ್ರೀಸ್ ಅಂತ ಕಾಣಿಸಲ್ಲ, ಬಟ್ ಸ್ಲೈಟ್ ಡಿಫ್ರೆನ್ಸ್ ಒಂದು ಸ್ಟಾಕ್ ಒಂದು ಕ್ಲಿಪ್ ಆನ್ ಎಕ್ಸಾಸ್ಟ್ಗೆ ಒಂದು ಸ್ಲೈಟ್ ಡಿಫ್ರೆನ್ಸ್, ಒನ್ ಸೆಕೆಂಡ್ ಅಷ್ಟು ಡಿಫ್ರೆನ್ಸಸ್ಗಳು ಈ ಎರಡು ಬೈಕ್ ಗಳಲ್ಲಿ ಇರುತ್ತೆ. ಸೊ ಒಂದು ಬೆನಿಫಿಟ್ಸ್ ನಿಮಗೆ ಇಟ್ ಡಿಪೆಂಡ್ಸ್ ಆನ್ ಆಲ್ ಆಫ್ ಯುವರ್ ನಿಮ್ ಪರ್ಸ್ಪೆಕ್ಟಿವ್. ನಿಮ್ಗೆ ಸೌಂಡ್ ಬೇಕು, ಬೆಟರ್ ಪರ್ಫಾರ್ಮೆನ್ಸ್ ಬೇಕು, ಬೆಟರ್ ಫ್ರೀ ಫ್ಲೋ ಬೇಕು, ಬೆಟರ್ ಕ್ವಿಕ್ ಥ್ರಾಟಲ್ ರೆಸ್ಪಾನ್ಸ್ ಬೇಕು ಅಂದ್ರೆ ಡೆಫಿನೆಟ್ಲಿ RRP ಹಾಕ್ಸ್ಕೋಬಹುದು. ಇಟ್ ಈಸ್ ನಾಟ್ ಎಟ್ ಆಲ್ ಲೀಗಲ್. DB ಕಿಲ್ಲರ್ ಅಕೌಂಟ್ ಲೀಗಲ್ ಅಂತಾರೆ? ನೋ, ಡೆಫಿನೆಟ್ಲಿ ಇಟ್ಸ್ ನಾಟ್ ಲೀಗಲ್, ಇಟ್ಸ್ ಇಲ್ಲೀಗಲ್. ಅಂಡ್ ನಮ್ಮ GT ಬೈಕ್ ಕೂಡ ಎನಿ ಟೈಮ್ ಇದನ್ನ ಹಾಕೊಳ್ಳಲ್ಲ. ಯಾವಾಗ್ಲೂ ಒಂದು ವೀಕೆಂಡ್ ರೈಡ್ಸ್ ಆಗಿರ್ಬೋದು, ಈ ತರ ಒಂದು ಫನ್ ಮಾಡಕ್ಕೆ ಹಾಕೊಂಡಿರ್ತಾನೆ ಹೊತ್ತು. ಸೊ ಕ್ಲಿಪ್ ಆನ್ಸ್ ಈಸಿಲಿ ಯು ಕ್ಯಾನ್ ರಿಮೂವ್ ಅಂಡ್ ಯು ಕ್ಯಾನ್ ಜಸ್ಟ್ ಕ್ಲೋಸ್ ದಿ ಸ್ಟಾಕ್ ಎಕ್ಸಾಸ್ಟ್. ಸೊ ಇದಿಷ್ಟು ಒಂದು ಬೆನಿಫಿಟ್ಸ್. ಅಂಡ್ ಅಷ್ಟೇ ಈ ವಿಡಿಯೋ ತಿಳಿಸ್ಕೊಡ್ಬೇಕಾಗಿದ್ದು. ಸೊ RRP ಎಕ್ಸಾಸ್ಟ್ ಹಾಕ್ಸ್ಕೋಬೇಕಾ ಬೇಡ ಅನ್ನೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಪರ್ಸ್ಪೆಕ್ಟಿವ್. ನಿಮ್ಗೆ ಬೆಟರ್ ಸೌಂಡ್ ಬೇಕು, ಒಂದು ಒಳ್ಳೆ ಫೀಲ್ ಬೇಕು, ಕ್ವಿಕ್ ಥ್ರಾಟಲ್ ರೆಸ್ಪಾನ್ಸ್ ಬೇಕು, ಅಂಡ್ ಸ್ಲಿಮ್ ಆಗಿ ಕಾಣಬೇಕು ಬೈಕ್ ಅಂದ್ರೆ RRP ಇಸ್ ಯು. ಏನು ಬೇಡ ಅಂದ್ರೆ ಸಿಂಪಲ್ ಸ್ಟಾಕ್ ಆಗಿ ಇಟ್ಕೊಳ್ಳಿ. ದಟ್ ಇಸ್ ಆಲ್ ಲೆಫ್ಟ್ ಟು ಯು. ಸೊ ಈ ವಿಡಿಯೋ ತಿಳಿಸ್ಕೊಡ್ಬೇಕಾಗಿದ್ದಿಷ್ಟೇ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಈ ತರ ಕಂಟೆಂಟ್ಗೆ ಆಕ್ಟೇನ್ ಆಟೋಮೋಟಿವ್ ಫಾಲೋ ಮಾಡ್ಕೊಳ್ಳಿ. ಏನಾದ್ರು ಡೌಟ್ RRP ಎಕ್ಸಾಸ್ಟ್ ಬಗ್ಗೆ ನಿಮ್ಗೆ ಇದ್ರೆ ಕಮೆಂಟ್ ಮಾಡಿ, ನಾನು ಅದನ್ನ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.